ಕೆ.ಆರ್. ಪೇಟೆ ತಾಲೂಕಿನ ಆನೆಗೊಳ ಚೆಕ್ಪೋಸ್ಟ್ ಹಾಗೂ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಸ್ಟ್ರಾಂಗ್ ರೂಂ ಪರಿಶೀಲನೆ ನಡೆಸಿದ ಜಿಲ್ಲಾಧಿಕಾರಿ ಡಾ. ಕುಮಾರ. ಜಿಲ್ಲಾಧಿಕಾರಿ ಡಾ. ಕುಮಾರ ಅವರು ಇಂದು ಕೆ.ಆರ್. ಪೇಟೆ ತಾಲೂಕಿನ ಆನೆಗೊಳ ಚೆಕ್ಪೋಸ್ಟ್ ಹಾಗೂ ಕೆ.ಆರ್. ಪೇಟೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಮತಯಂತ್ರಗಳ ಭದ್ರತಾ ಕೊಠಡಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಮಸ್ಕಾರ ಸರ್. ನಾಳೆ ಅರೇಂಜ್ಮೆಂಟ್ಸ್ ಇ.ವಿ.ಎಮ್ ಯಾವ್ಯಾವ 10 ಬಾಕ್ಸ್ ಅಂತ ಹೇಳ್ತಾರೆ, PS ನಂಬರ್ ಹಾಕ್ಸ್ಬಿಟ್ಟು ಅದೇ ಇದ್ರ ನಂಬರ್ ಹಾಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಓಲ್ಡೇಜ್ನ ಮತ್ತೆ ಈಸಿ ಆಗುತ್ತೆ. ಅಲ್ಲಿ ತಗ್ಸ್ಬಿಡಿ. ಒಂದೊಂದು ಬಾಕ್ಸ್ ಒಂದೊಂದು ಡಿಮಸ್ಟಿಂಗ್ ರೂಮ್ ಹೋಗುತ್ತಲ್ಲ ಸರ್? ಯಾವಾಗ ಡಿಮಸ್ಟಿಂಗ್ ಇಲ್ಲ, ಈ ಬಾಕ್ಸ್ ವೈಸ್ ಮಾಡೋದೇ ಇಲ್ಲ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ನೆಕ್ಸ್ಟ್ ಆಫ್ಟರ್ ಫಾಲ್ ಆದಮೇಲೆ ತಂದು ಇಟ್ಕೊಳ್ತಾರೆ. ಇಲ್ಲಿ 10 PS ಬರುತ್ತೆ, ಮೊದಲು 10 ಬರುತ್ತೆ. ಅವಾಗ ಅನ್ನೋ ಥರ ಇನ್ಸ್ಟ್ರಕ್ಷನ್ಸ್ಗಳು ಯಾರು ಬಿಡೋದಿಲ್ಲ. ಅನ್ನೋ ಥರ ನಾಳೆ ಸಾಯಂಕಾಲವರೆಗೂ ಭಾಳ ಇಂಪಾರ್ಟೆಂಟ್. ಈಗ ನೀವು ಇ.ವಿ.ಎಮ್ ತಗೊಂಡೋಗೋದ್ರೆ ಕೆಳಗಡೆಯಿಂದ ವೆಹಿಕಲ್ ಬರುತ್ತಾ? ವೆಹಿಕಲ್ ಇ.ವಿ.ಎಮ್ ನಿಂತ್ಕೊಂಡು ಟೆಂಟ್ ಆಪೋಸಿಟ್ ಬಿಸಿಲಿದೆ. ಅವ್ರು ಅಲ್ಲಿ ಚೆಕ್ ಮಾಡ್ತಾರೆ. ಒಂದು ಹಿಂದಕ್ಕಾದಂಗೆ ನೆರಳು ಹತ್ರ ಚೆಕ್ ಮಾಡ್ತಾರೆ. ನಾನು ಹೋಗಿ ಬರ್ತೀನಿ. ಅದೇ ಸಾರು ಯಾಕೆ ಬಾರ್ಡ್ರಲ್ಲಿ ಯಾಕೆ ಹಾಕಿಲ್ಲ ಅಂತ ಹೇಳ್ಬಿಟ್ಟು, ಅದೇ ಬಾರ್ಡ್ರಲ್ಲಿ ಅವ್ರು ಚೆಕ್ ಮಾಡ್ತಾ ಇದ್ದಾರೆ. ಅದು 800 ಮೀಟರ್ಸ್ ಅಷ್ಟೇ ದೂರ ಇದೆ ಸರ್. ಅದಕ್ಕೆ ಆಯ್ತು, ಅಟ್ಲೀಸ್ಟ್ ಇಲ್ಲಿಂದ ಔಟ್ಫ್ಲೋ ಆಗೋದ್ರಲ್ಲಿ ಚೆಕ್ ಮಾಡಿ ಅವ್ರು ಇನ್ಫ್ಲೋ ಆಗೋದು ಅವ್ರು ಚೆಕ್ ಮಾಡಿ. ಇಲ್ಲ, ರ್ಯಾಂಡಮಾಗಿ ನೀವು ಚೆಕ್ ಮಾಡ್ತಾರೆ, ನಾನು ಹೋಗ್ತೀನಿ ಅಂದಮೇಲೆ ನಾನು ಚೆಕ್ ಮಾಡ್ತೀನಿ ಸರ್. ಇನ್ನು ನಮ್ಮ ದಿನಾಂಕ 26/4/2024 ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೀತಾ ಇದೆ. ಕೆ.ಆರ್. ಪೇಟೆ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 192ನಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ವಿ. ಇವತ್ತು ಏನು ಸೆಕೆಂಡ್ ರ್ಯಾಂಡಮೈಸೇಷನ್ ಪ್ರಕಾರ ಯಾವ್ಯಾವ ಬೂತ್ಗೆ ಇ.ವಿ.ಎಮ್ ಮೆಷಿನ್ ಅಲರ್ಟ್ ಆಗಿದೆ ಆಯಾ ಬೂತ್ಗೆ ಸೆಗ್ರಿಗೇಟ್ ಮಾಡಿಕೊಂಡು ನಾಳೆ ಕ್ಯಾಂಡಿಡೇಟ್ ಸೆಟ್ಟಿಂಗ್ ಮಾಡಿಕೊಂಡು ಇ.ವಿ.ಎಮ್ ಮೆಷಿನ್ಸ್ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ವಿ. ಮತ್ತೆಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಮತ್ತು ನಮ್ಮ FST ಟೀಮು ಮತ್ತು VST ಟೀಮು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ಯಾವುದೇ ವೈಲೇಷನ್ ಆಗದೇ ಇದ್ದಂತೆ, ಉಲ್ಲಂಘನೆ ಆಗದೇ ಇದ್ದಂತೆ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊತಾ ಇದ್ದೀವಿ. 24/7 ನಾವೆಲ್ಲ ತಂಡಗಳು ತಾಲೂಕಿನಾದ್ಯಂತ 6 ಹೋಬಳಿಲಿ ಯಾವುದೇ ಉಲ್ಲಂಘನೆ ಆಗದೇ ಇದ್ದಂತೆ 24 ಗಂಟೆ ವಿಜಿಲೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶಾಂತಿಯುತವಾಗಿ ಮತದಾನ ಆಗಬೇಕು ಅನ್ನೋದು ಜಿಲ್ಲಾಡಳಿತ ಮತ್ತು ನಮ್ಮೆಲ್ಲರ ಉದ್ದೇಶ. ಮತ್ತು 26ನೇ ತಾರೀಕು ಏನೋ ಮತದಾನದ ದಿನ ಇದೆ, ಅವತ್ತಿನ ಎಲ್ಲ ಮಹಿಳೆಯರು ಮತ್ತು ವಯಸ್ಕ ಮತದಾರರು ಮತ್ತು ವಿಕಲಾಂಗ ಮತದಾರರು ಎಲ್ಲ ವಯಸ್ಕ ಮತದಾರರು ದಯವಿಟ್ಟು ಎಲ್ಲರೂ ಮತದಾನ ಕೇಂದ್ರಕ್ಕೆ ಬಂದು
100% ಮತದಾನವನ್ನು ಮಾಡಬೇಕು ಅಂತೇಳಿ 192 ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಮತದಾರರಲ್ಲಿ ಸಹಾಯಕ ಚುನಾವಣಾಧಿಕಾರಿಯಾದಂಥ ನಾನು ಮನವಿಯನ್ನು ಮಾಡ್ತೀನಿ. ಥ್ಯಾಂಕ್ ಯು. ಚೆಕ್ಪೋಸ್ಟ್ ಸಿಬ್ಬಂದಿಗಳಿಂದ ನಿರ್ವಹಿಸುತ್ತಿರುವ ಪ್ರತಿದಿನದ ವರದಿ ಹಾಗೂ ಮಾಹಿತಿಯನ್ನು ಪಡೆದುಕೊಂಡರು. ಚೆಕ್ಪೋಸ್ಟ್ ಸಿಬ್ಬಂದಿಗಳು ಎಚ್ಚರಿಕೆಯಿಂದ ಹಾಗೂ ಜವಾಬ್ದಾರಿಯುತವಾಗಿ ವಾಹನಗಳ ತಪಾಸಣೆ ನಡೆಸಿ ಅಕ್ರಮ ವ್ಯವಹಾರ ನಡೆಯದಂತೆ ಎಚ್ಚರ ವಹಿಸಿ ನಿಗಾ ಇಡಬೇಕು ಎಂದು ಚುನಾವಣಾಧಿಕಾರಿಗಳಾದ ಡಾ. ಕುಮಾರ ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್, ಸಹಾಯಕ ಚುನಾವಣಾಧಿಕಾರಿ ಚಂದ್ರಪ್ಪ, ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಕಿಕ್ಕೇರಿ ಠಾಣೆಯ ರೇವತಿ, ಪಟ್ಟಣ ಪೊಲೀಸ್ ಠಾಣೆಯ ಬಿ. ಸುಮಾರಾಣಿ, ರಾಜಸ್ವ ನಿರೀಕ್ಷಕ ಜ್ಞಾನೇಶ್, ಗ್ರಾಮ ಆಡಳಿತ ಅಧಿಕಾರಿಗಳಾದ ಜಗದೀಶ್, ಸೋಮಚಾರಿ ಮತ್ತಿತರರು ಉಪಸ್ಥಿತರಿದ್ದರು.